ಸುಧಾರಾಣಿ ಕೋರ್ಟ್ನಲ್ಲಿ ಭಾನುಮತಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿಕೊಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರುತಿ ಎಂಟ್ರಿ ಕೊಡ್ತಾಳೆ. ಅವಳು ಬಂದು ಕೇಳ್ತಾಳೆ, ನನ್ನ ಅಮ್ಮ ಏನು ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಜಡ್ಜ್ ಹೇಳ್ತಾರೆ, ನೀನೇನೇ ಹೇಳೋದಿದ್ರು ಕಟ್ಕಟ್ಟೆಗೆ ಬಂದು ಹೇಳು ಅಂತ ಹೇಳ್ತಾರೆ. ಶ್ರುತಿ ಕಟ್ಕಟ್ಟೆಗೆ ಬರ್ತಾಳೆ. ಜಡ್ಜ್ ಕೇಳ್ತಾರೆ ಶ್ರುತಿ ಹತ್ರ, ನೀ ಯಾರು ಅಂತ ಕೇಳ್ತಾರೆ. ನಿನಗೂ ಭಾನುಮತಿಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನನ್ನ ಹೆಸರು ಶ್ರುತಿ ಅಂತ, ನಾನು ಭಾನುಮತಿ ಸೂರ್ಯಪ್ರಕಾಶ್ ಅವರ ಮಗಳು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾನುಮತಿ ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ. ನೀನು ಯಾಕಮ್ಮ ಇಲ್ಲಿಗೆ ಬರೋದಕ್ಕೆ ಹೋದೆ ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಾನು ನ್ಯಾಯನ ಉಳಿಸೋದಕ್ಕೋಸ್ಕರ ಬಂದಿದ್ದೇನೆ. ಅಪರಾಧಿಗೆ ಶಿಕ್ಷೆ ಆಗದಿದ್ದರೂ ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗೋದು ತಪ್ಪಲ್ವಾ, ಅದನ್ನು ತಡೆಯೋದಕ್ಕೆ ಬಂದೆ ಅಂತ ಹೇಳ್ತಾಳೆ. ಹಾಗೆ ಯಾವುದೇ ತಪ್ಪು ಮಾಡದೇ ಇರೋ ನನ್ನ ತಾಯಿಗೆ ಶಿಕ್ಷೆ ಕೊಡಬಾರ್ದು ಅಂತ ಕೇಳ್ಕೊಳ್ತೇನೆ ಯುವರ್ ಆನರ್ ಅಂತ ಹೇಳ್ತಾಳೆ. ಆವಾಗ ಸುಧಾರಾಣಿ ಹೇಳ್ತಾಳೆ, ಇವಳು ತಾಯಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ ಹೊರತು ಅದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೌದು, ನನ್ನ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಇಲ್ಲದೆ ನಾನೇನು ಹೇಳ್ತಾ ಇಲ್ಲ ಅಂತ ಹೇಳ್ತಾಳೆ. ಆರೋಪಿ ಸ್ಥಾನದಲ್ಲಿರೋ ನನ್ನ ತಾಯಿ ಯಾವ ತಪ್ಪು ಮಾಡಿಲ್ಲ, ಅವರಿಗೆ ಶಿಕ್ಷೆ ಆಗಕೂಡ್ದು, ಅವ್ರು ತಪ್ಪು ಮಾಡಿಲ್ಲ ಅನ್ನೋದಕ್ಕೂ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ. ಆ ಕೊಲೆಗೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾನುಮತಿ ಮತ್ತೆ ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ. ಮಗಳೇ, ನೀನು ಇಲ್ಲಿಂದ ಹೊರಟು ಬಿಡು, ಯಾಕೆ ಏನೇನೋ ಹೇಳ್ತಾ ಇದೆಯಾ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲಮ್ಮ, ನೀನು ಇಷ್ಟು ದಿವಸ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದು ಸಾಕು. ಇದೇ ಭಾನುಮತಿಯ ಪ್ಲ್ಯಾನ್ ಆಗಿತ್ತು. ಹೇಗಾದರೂ ಮಾಡಿ ಅವಳಿಗೆ ಜೈಲಿನಿಂದ ಹೊರಗೆ ಬರಬೇಕಿತ್ತು. ಕೋರ್ಟ್ನಲ್ಲಿ ಎಲ್ಲನೂ ಭಾನುಮತಿ ಹೇಳಿಕೊಟ್ಟ ಥರನೇ ನಡೀತಾ ಇತ್ತು. ಕಿರಣ್ ಮತ್ತು ಶ್ರುತಿ ಅಮ್ಮ ಹೇಳ್ಕೊಟ್ಟಿದ್ದನ್ನೇ ನಲ್ಲಿ ಹೇಳ್ತಾ ಇದ್ರು. ಇದನ್ನು ಕೇಳಿ ವಿಜಯ್, ಗೀತಾ, ಸುಧಾರಾಣಿಗೆ ಶಾಕ್ ಆಗಿತ್ತು. ವಿಜಯ್ ಸುಧಾರಾಣಿನ ಕರೆದು ಕೇಳ್ತಾನೆ, ಶ್ರುತಿ ಯಾಕಮ್ಮ ಬಂದ್ಲು, ಏನೇ ಆದರೂ ಭಾನುಮತಿಗೆ ಶಿಕ್ಷೆ ಆಗೋದನ್ನು ತಪ್ಪಿಸೋ ಹಾಗಿಲ್ಲ. ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ನನ್ನ ಪ್ರಯತ್ನನ ನಾನು ಮಾಡ್ತೀನಿ, ಜಾಸ್ತಿ ಹೊತ್ತು ಇಲ್ಲಿ ಮಾತನಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೋಗ್ತಾಳೆ. ಸುಧಾರಾಣಿ ಶ್ರುತಿ ಹತ್ರ ಕೇಳ್ತಾಳೆ, ಎಲ್ಲರೂ ಕೊಲೆ ಮಾಡಿದ್ದು ಭಾನುಮತಿ ಅಲ್ಲ, ಬೇರೆಯವರು ಕೊಲೆ ಮಾಡಿ ಅವಳ ಮೇಲೆ ಅಪವಾದನ ಹಾಕ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದೀರಿ ಹೊರತು ಯಾರೂ ಸಾಕ್ಷಿನ ಕೊಡ್ತಾ ಇಲ್ಲ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಸಾಕ್ಷಿ ಇಲ್ಲದೆ ನಾನು ಬಂದಿಲ್ಲ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾಳೆ. ಆದರೆ ಸುಧಾರಾಣಿ ಹೇಳ್ತಾಳೆ, ನೀನಿನ್ನೂ ತುಂಬ ಚಿಕ್ಕವಳು, ನಿನಗೆ ಸುಧಾರಾಣಿ ಏನಾದರೂ ಒತ್ತಡ ಹಾಕಿದ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅವ್ರು ಒತ್ತಡ ಹಾಕಿದ್ರು ನಾವು ಹೇಳಲ್ಲ, ಯಾಕಂತ ಹೇಳಿದ್ರೆ ಅವ್ರಿಗೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಅಂತ ಹೇಳ್ತಾಳೆ. ಅವರಿಗೆ ಅವ್ರ ಹೆತ್ತ ಮಕ್ಕಳ ಮೇಲೆ ಪ್ರೀತಿನೇ ಇಲ್ಲ. ಅದಕ್ಕೆ ಸುಧಾರಾಣಿ ಕೇಳ್ತಾಳೆ, ಹಾಗಿದ್ಮೇಲೆ ನಿಮ್ಮನ್ನು ಭಾನುಮತಿ ಒತ್ತಡ ಹಾಕಿ ಇಲ್ಲಿ ಕರೆಸ್ತಾಳೆ ಅನಿಸುತ್ತೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೇಳಿದ್ನಲ್ಲ ನನ್ನ ತಾಯಿ ಅಂಥ ಕೆಲಸ ಮಾಡಲ್ಲ ಅಂತ. ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ನಿಜ, ಆದರೆ ವಿಜಯಣ್ಣನ ಮೇಲೆ ತುಂಬ ಪ್ರೀತಿ ಇತ್ತು, ಅವನೇ ಸರ್ವಸ್ವ, ಅವನೇ ಹೆಸರುಳಿಸೋನು ಅಂತ ಯಾವಾಗಲೂ ಹೇಳ್ತಾ ಇರ್ತಾಯಿದ್ರು. ಎಲ್ಲರೂ ವಿಜಯಣ್ಣನೇ ಪ್ರೀತಿಸೋರು, ಅಪ್ಪ ಕೂಡ ಹಾಗೆ. ಅವತ್ತೇನು ಸಿಟ್ಟು ಬಂತೋ ಗೊತ್ತಿಲ್ಲ ನನಗೆ, ನಾನೇ ನನ್ನ ಕೈಯಾರೆ ನನ್ನ ಅಪ್ಪನ್ನ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅಲ್ಲಿದ್ದವ್ರಿಗೆ ಎಲ್ರಿಗೂ ಶಾಕ್ ಆಗುತ್ತೆ. ಆವಾಗ ವಿಜಯ್ ಹೇಳ್ತಾನೆ, ಇದೇನು ಅಪ್ಪನ ಸಾಯಿಸಿದ್ದು ಶ್ರುತಿನಾ. ಅದಕ್ಕೆ ಗೀತಾ ಹೇಳ್ತಾಳೆ, ನೀನು ಪ್ಯಾನಿಕ್ ಆಗಬೇಡ, ಸತ್ಯ ಏನು ಅಂತ ಇನ್ನೂ ಗೊತ್ತಾಗ್ಬೋದು, ಸ್ವಲ್ಪ ಹೊತ್ತು ಕಾಯೋಣ ಅಂತ ಹೇಳ್ತಾನೆ. ಕಿರಣ್ ಕೂಡ ಅದನ್ನೇ ಹೇಳ್ತಾನೆ. ಹಾಗಿದ್ರೆ ಸೂರ್ಯಪ್ರಕಾಶ್ ನನ್ನ ಕೊಂದಿದ್ದು ಶ್ರುತಿನಾ ಅಂತ ಮುಂದೆ ನೋಡೋಣ.